ಈ ಎಲೆಯಿಂದ ಉಂಟಲ್ಲ ಮೇನ್ ಆಗಿ ನಮಗೆ ಬೆನ್ನು ನೋವಿಗೆ ಒಳ್ಳೆ ಮನೆಮದ್ದು. ಫ್ರೆಂಡ್ಸ್ ನೋಡಿ, ಈ ಹೂವಿನ ಗುರ್ತು ಉಂಟಲ್ಲ, ಪಾರಿಜಾತದ ಹೂ ಅಂತ ಹೇಳಿ. ಭಾರಿ ಚಂದದ ಹೂ, ತೊಟ್ಟು ಕೆಂಪಿರ್ತದೆ, ಹಾಗೆಯೇ ಮೇಲೆಲ್ಲ ವೈಟ್ ದಳ. ನೋಡಿ, ಇದು ಈ ಪಾರಿಜಾತದ ಮರ. ಸಂಜೆ ಎಲ್ಲ ಬರಬೇಕು, ಭಾರಿ ಪರಿಮಳ ಆಯ್ತಾ ಹೂ. ಈ ಸೀಸನಲ್ಲಿ ಕೆಳಗಡೆ ಫುಲ್ ಹೂ ಬೀಳ್ತಾ ಇರ್ತದೆ. ಅಂದ್ರೆ ಇಲ್ಲಿ ಬಂದಾಗ ಉಂಟಲ್ಲ, ಈ ಹೂವಿನ ಮರದ ಅಡಿಯಲ್ಲಿ ನಿಲ್ಲಿಕ್ಕೆ ಭಾರಿ ಖುಷಿ ಆಗ್ತದೆ. ಪರಿಮಳ ಒಂದು, ಮತ್ತೆ ಭಾರಿ ಚಂದದ ಹೂ ನೋಡಿ. ದೇವರಿಗೆಲ್ಲ ಇಡ್ತೇವೆ ನಾವು. ನಾನಿವತ್ತು ಈ ಪಾರಿಜಾತದ ಮರದ ಎಲೆಯಿಂದಲೇ ಒಂದು ಒಳ್ಳೆ ಕಷಾಯ ಮಾಡಿ ತೋರಿಸ್ತೇನೆ. ಅದು ಯಾವುದಕ್ಕೆಲ್ಲ ಯೂಸ್ ಆಗ್ತದೆ ಅಂತ ಹೇಳಿ ವಿಡಿಯೋ ಮಾಡುವಾಗ ಹೇಳ್ತಾ ಹೋಗ್ತೇನೆ. ನೀವು ಸ್ಕಿಪ್ ಮಾಡದೆ ಎಂಡ್ ತನಕ ಕೂಡ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪಾಗಟ್ಟಿಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ನಾನಿವಾಗ ಪಾರಿಜಾತದ ಎಲೆಯನ್ನು ಚಂದ ತೊಳೆದಿದ್ದೇನೆ ನೋಡಿ. ಇದರಿಂದಲೇ ಇವಾಗ ಕಷಾಯ ಮಾಡಲಿಕ್ಕೆ. ಆರೋಗ್ಯಕ್ಕಂತೂ ಭಾರಿ ಒಳ್ಳೇದು ಈ ಎಲೆಯ ಕಷಾಯ. ಮೇನಾಗಿ ಬೆನ್ನು ನೋವಿಗೆ, ಬೆನ್ನು ನೋವೆಲ್ಲ ಮಂಗಮಯ ಆಗ್ತದೆ ಇದನ್ನು ಒಂದು ಕಷಾಯ ಮಾಡಿ ಕುಡಿದ್ರೆ. ನೋಡಿ, ನಾನೊಂದು 2 ಲೋಟದಷ್ಟು ಕಷಾಯ ಮಾಡ್ತೇನೆ. ಅದಕ್ಕೆ ಬೇಕಾಗಿ ಒಂದು 5-6 ಎಲೆಯನ್ನು ತಗೊಂಡಿದ್ದೇನೆ ನೋಡಿ. ನಾನಿಲ್ಲೊಂದು 3/4 ಚಮಚ ಆಗುವಷ್ಟು ಕರಿಮೆಣಸನ್ನು ತಗೊಂಡಿದ್ದೇನೆ. ಕರಿಮೆಣಸನ್ನ ಸ್ವಲ್ಪ ಪುಟಾಣಿಗೆ ಹಾಕಿ ಇದನ್ನು ಸ್ವಲ್ಪ ಪುಡಿ ಮಾಡಿಕೊಳ್ಳುವ. ಇಡೀ ಕರಿಮೆಣಸು ಹಾಕಿದ್ರೆ ಅದರ ಸತ್ವ ಎಲ್ಲ ನೀರಿಗೆ ಬಿಟ್ಕೊಳ್ಳುದಿಲ್ಲ. ಸ್ವಲ್ಪ ಈ ತರ ಜಜ್ಜೋದ್ರಿಂದ ಒಳ್ಳೆ ಖಾರ ಬಿಡ್ತದೆ. ಇದಂದ್ರೆ ಖಾರ ಅಂತ ಹೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ಲಿಕ್ಕಿಲ್ಲ. ನಮ್ಮ ಮನೆ ಮದ್ದಿಗೆಲ್ಲ ಜಾಸ್ತಿ ಕರಿಮೆಣಸನ್ನ ಯೂಸ್ ಮಾಡ್ತೇವೆ. ಇಷ್ಟಾದ್ರೆ ಸಾಕು. ನೋಡಿ, ನಾನೊಂದು ಪಾತ್ರದಲ್ಲಿ 2 ಲೋಟ ಆಗುವಷ್ಟು ನೀರನ್ನಿಟ್ಟು ಅದರ ಒಳಗಡೆ ಪಾರಿಜಾತದ ಎಲೆಯನ್ನು ಹಾಕಿದ್ದೇನೆ. ಸರಿ ಕುದಿ ಬರಬೇಕು. ಆ ಎಲೆಯ ಸತ್ವ ಎಲ್ಲ ನೀರಿಗೆ ಬಿಡಬೇಕು. ನಮ್ಮ ಪಾರಿಜಾತದ ಎಲೆಯಲ್ಲಿ ಒಳ್ಳೆ ಔಷಧೀಯ ಗುಣ ಇರುವಂಥದ್ದು. ನೋಡಿ, ಸ್ವಲ್ಪ ಈ ಥರ ಎಲೆಯನ್ನೆಲ್ಲ ಮುಳುಗಿಸುವ. ಸರಿ ಕುದಿ ಬರಲಿ. ಈ ಎಲೆಯಿಂದ ಉಂಟಲ್ಲ ಮೇನ್ ಆಗಿ ನಮಗೆ ಬೆನ್ನು ನೋವಿಗೆ ಒಳ್ಳೆ ಮನೆಮದ್ದು. ಹಾಗೆಯೇ ಈ ಸೊಂಟ ನೋವು, ಜಾಯಿಂಟ್ ಪೇನ್ ಏನಿದ್ರೆ ಕೂಡ ಉಂಟಲ್ಲ, ಈ ಥರ ಒಂದು ಕಷಾಯ ಮಾಡಿ ಕುಡಿದ್ರೆ ಎಲ್ಲ ಹೋಗ್ತದೆ. ಅಂದರೆ ವಾರದಲ್ಲಿ ಒಂದು 2-3 ಸಲ ಮಾಡಿ ಕುಡಿದ್ರೆ ಕೂಡ ಸಾಕು. ನಿಮ್ಮ ಮನೆ ಹತ್ರ ಏನಾದರೂ ಈ ತರ ಪಾರಿಜಾತದ ಮರ ಇದ್ರೆ, ಅಥವಾ ಸುತ್ತಮುತ್ತಲು ಎಲ್ಲಾದ್ರೂ ಪಾರಿಜಾತದ ಮರ ಎಲ್ಲ ನಿಮ್ಗೆ ಕಂಡ್ರೆ ಅದರಿಂದ ಒಂದು ಸ್ವಲ್ಪ ಎಲೆನ ತಗೊಂಡು ಬಂದು ಈ ತರ ಕಷಾಯ ಮಾಡಿ ಕುಡೀರಿ. ನೀರಿನ ಕಲರ್ ನೋಡಿ ಅಂತ ಹಸಿರಾಗ್ತಾ ಬಂತು. ಈ ಎಲೆಯ ಸತ್ವ ಎಲ್ಲ ನೀರಿಗೆ ಬಿಡ್ತಾ ಉಂಟು. ಇನ್ನು ನಾವಿದಕ್ಕೆ ಜಜ್ಜಿದ ಕರಿಮೆಣಸನ್ನು ಹಾಕೊಳ್ಳುವ. 3/4 ಚಮಚದಷ್ಟು ಜೀರಿಗೆ ಇಟ್ಟಿದ್ದೇನೆ, ಅದನ್ನು ಕೂಡ ಹಾಕೊಳ್ಳುವ. ಕರಿಮೆಣಸು ಜೀರಿಗೆ ಎಲ್ಲ ಕೂಡ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಅದರ ಸತ್ವ ಬಿಡ್ಲಿ. ನಾವೊಂದು 2.5 ಲೋಟ ನೀರಿಟ್ರೆ ಅದು ಕುದಿದು 1.5 ಲೋಟ ಆಗುವಷ್ಟು ಆಗ್ಬೇಕು ಕಷಾಯ. ಆವಾಗ ಅದರ ಸತ್ವ ಎಲ್ಲ ಚೆನ್ನಾಗಿ ನಮಗೆ ಸಿಗ್ತದೆ ದೇಹಕ್ಕೆ. ಅಷ್ಟು ನಾವು ಕುದಿಸ್ಬೇಕು. ನಾನು ಮತ್ತೆ ಇಲ್ಲಿ ಈ ಎಲೆ ಫುಲ್ ಸತ್ವ ಬಿಟ್ಕೊಂಡಾದ ನಂತರನೇ ಕರಿಮೆಣಸು ಹಾಗೆಯೇ ಜೀರಿಗೆ ಸೇರಿಸಿದೆ. ನೋಡಿ, ಇಷ್ಟಾದ್ರೆ ಸಾಕು. ತುಂಬ ಬಿಸಿ ಬಿಸಿ ಇದೆ. ಒಂದು 10 ನಿಮಿಷ ಹಾಗೆ ಬಿಡುವ, ಸ್ವಲ್ಪ ತಣಿತದೆ. ನೋಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ನೀರು ಬೆಲ್ಲ ತಗೊಂಡಿದ್ದೇನೆ. ಅದನ್ನು ಸ್ವಲ್ಪ ಸೇರಿಸ್ತೇನೆ. ಅಂದರೆ ಕರಿಮೆಣಸು ಹಾಕಿರೋದ್ರಿಂದ ಖಾರ ಆಗೋದಿಲ್ಲ ಅಂತ ಹೇಳೋರಿಗೆ ಮಾತ್ರ ಇದು. ಇಲ್ಲದಿದ್ರೆ ಹಾಗೆ ನಾವು ಕಷಾಯ ಮಾಡಿ ಕುಡಿಬೋದು. ಚೆಂದ ಮಿಕ್ಸ್ ಮಾಡುವ. ನಾನು ಈ ಕಷಾಯಕ್ಕೆ ಸಕ್ಕರೆ ಎಲ್ಲ ಹಾಕಲಿಲ್ಲ ನೋಡಿ, ಸಕ್ಕರೆ ಎಲ್ಲ ಹಾಕಬಾರ್ದು. ಖಾರ ಖಾರ ಒಂಥರ ಬೇರೆನೆ ಟೇಸ್ಟ್, ಆದರೂ ಕೂಡ ಹೆಲ್ತಿಗೆ ಭಾರಿ ಒಳ್ಳೆಯದು. ಇದು ನಮಗೆ ತುಂಬ ಬೆನ್ನು ನೋವಾದಾಗ, ಬ್ಯಾಕ್ ಪೇನ್, ಹಾಗೆ ಸೊಂಟ ನೋವು, ಜಾಯಿಂಟ್ ಪೇನ್ ಕಾಲಿದ್ದು, ಈ ಥರ ಏನೇ ಆಗ್ತಾ ಇದ್ರೂ ಕೂಡ ಅಂತಹ ಸಮಸ್ಯೆಯಿಂದ ಬಳಲ್ತಿದ್ರೆ ಈ ಥರ ಒಂದು ಕಷಾಯ ಮಾಡಿ ಕುಡೀರಿ ನೀವು. ಈ ಥರ ಸಮಸ್ಯೆ ಎಲ್ಲ ನಿವಾರಣೆ ಆಗ್ತದೆ. ಅಂದರೆ ಈ ಬೆನ್ನು ನೋವಿಗೆಲ್ಲ ಭಾರಿ ಒಳ್ಳೆಯದಾಗ್ತದೆ ಪಾರಿಜಾತ ಎಲೆ ಕಷಾಯ. ನೀವು ಕೇಳಿರ್ಬೋದು, ಪಾರಿಜಾತದ ಎಲೆ ಅಂತ ಹೇಳಿದರೆ ಅದರಲ್ಲಿ ಔಷಧೀಯ ಗುಣ ತುಂಬ ಇದೆ. ಹೂವಾಗಿರ್ಬೋದು, ಅದರ ದಂಟು, ಎಲೆ ಎಲ್ಲವನ್ನ ಕೂಡ ನಾವು ಮನೆ ಮದ್ದಾಗಿ ಯೂಸ್ ಮಾಡ್ತೇವೆ. ನಾನು ಅದರಲ್ಲಿ ಇವತ್ತು ಒಂದು ಭಾಗ ಅಂದ್ರೆ ಎಲೆಯದ್ದು ಕಷಾಯ ಮಾಡಿ ತೋರಿಸಿದ್ದು. ಈ ತರ ಕಷಾಯನ ನೀವು ವಾರದಲ್ಲಿ 3 ಸಲ ಮಾಡಿ ಕುಡಿದ್ರೆ ಸಾಕು. ಏನ್ ಸೈಡ್ ಎಫೆಕ್ಟ್ ಇಲ್ಲ, ಆದ್ರೆ ನಿಮ್ಮ ಬೆನ್ನು ನೋವೆಲ್ಲ ಕಡಿಮೆ ಆಗ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ.
ಥ್ಯಾಂಕ್ ಯು.